ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಮುಂದುವರಿತಾ ಇದೆ. ಅದರ ನೇರ ಎಫೆಕ್ಟ್ ಈಗ ಹೋಟೆಲ್ ಉದ್ಯಮಕ್ಕೆ ಕಾಡ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರಿನ ಹಳ್ಳಿಮನೆ ಹೋಟೆಲ್ಗೂ ಈಗ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಹೋಟೆಲ್ ಮಾಲೀಕರು ಕಂಗಲಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಬಹಳ ಫೇಮಸ್ ಹೋಟೆಲ್ ಇದು ಹಳ್ಳಿಮನೆ ಹೋಟೆಲ್. 23 ವರ್ಷಗಳಿಂದ ಹಳ್ಳಿಮನೆ ಹೋಟೆಲ್ ಕಾರ್ಯನಿರ್ವಹಿಸ್ತಾ ಇದೆ. ಸಾಕಷ್ಟು ರುಚಿ ಊಟಕ್ಕೋಸ್ಕರ ಗ್ರಾಹಕರು ಹಳ್ಳಿಮನೆ ಹೋಟೆಲ್ಗೆ ಹೋಗ್ತಾರೆ. ಹಳ್ಳಿಮನೆ ಹೋಟೆಲ್ಗೆ ಪ್ರತಿದಿನ 6 ಸಿಲಿಂಡರ್ಗಳ ಅಗತ್ಯ ಇದೆ. ಆದರೆ ಕೊಲ್ಲಿ ಯುದ್ಧದಿಂದಾಗಿ ಪ್ರತಿದಿನ 3 LPGಯನ್ನು ಈಗ ಪೂರೈಕೆ ಮಾಡಲಾಗ್ತಾ ಇದೆ. ಹಳ್ಳಿಮನೆಯಲ್ಲಿ ಕೇವಲ 1 ಗಂಟೆ ಮಾತ್ರ ಈಗ ಹೋಳಿಗೆ ಊಟ ಸಿಕ್ಕಿದೆ. ಯಾಕಂದರೆ ಹೋಳಿಗೆ ಅಕ್ಕಿ ರೊಟ್ಟಿ ಊಟಕ್ಕೆ ಈ ಹಳ್ಳಿಮನೆ ಹೋಟೆಲ್ ಖ್ಯಾತಿಯನ್ನು ಪಡೆದಿದೆ. ಮತ್ತು ಹಬ್ಬದ ದಿನಗಳು ಕೂಡ ಸಾಕಷ್ಟು ವಿಶೇಷವಾದಂತಹ ಹಬ್ಬದ ಊಟ ಕೂಡ ಸಿಗ್ತದೆ. ಆದರೆ ಗ್ಯಾಸ್ ಟ್ರಬಲ್ನಿಂದಾಗಿ ಈಗ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಬಿಸ್ನೆಸ್ಸಿಗೆ ಹೊಡೆತ ಬೀಳ್ತಾ ಇದೆ. ಇದೇ ರೀತಿಯಾದರೆ ಹೋಟೆಲನ್ನು ಮುಚ್ಚಬೇಕು ಆಗುತ್ತೆ ಅನ್ನುವಂತಹ ಒಂದು ಆತಂಕಕ್ಕೆ ಈಗ ಹೋಟೆಲ್ ಮಾಲೀಕರು ಬಂದಂತೆ ಕಾಣಿಸ್ತಾ ಇದೆ. ಗ್ಯಾಸ್ ಟ್ರಬಲ್ನಿಂದ ಗ್ರಾಹಕರಿಗೆ ಪೂರಿ ಬದಲಿಗೆ ಅಕ್ಕಿ ರೊಟ್ಟಿ ಈಗ ಪೂರೈಕೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಂಜೆ ಹೋಟೆಲ್ ಕ್ಲೋಸ್ ಮಾಡಲಿಕ್ಕೂ ತೀರ್ಮಾನ ಮಾಡಿದ್ದಾರೆ. ಸದ್ಯಕ್ಕೆ ಗ್ಯಾಸ್ ಬದಲಿಗೆ ಎಲೆಕ್ಟ್ರಿಕ್ ಹಾಗೂ ಸೌದೆ ಒಲೆ ಬಳಕೆಗೆ ಈಗ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಮ್ಮ ಪ್ರತಿನಿಧಿ ದೀಪಿಕಾ ಹಳ್ಳಿಮನೆ ಹೋಟೆಲ್ನಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ಹೋಟೆಲ್ ಮಾಲೀಕರು ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಯುದ್ಧಗಳ ಒಂದು ಎಫೆಕ್ಟ್ ಇದೀಗ ಹೋಟೆಲ್ಗಳಿಗೂ ತಟ್ಟಿದೆ ಅನ್ಬೋದು. ಬೆಂಗಳೂರಿನಲ್ಲಿ ನಾನಾ ಹೋಟೆಲ್ಗಳು ತಲೆ ಎತ್ತಿ ನಿಂತಿದೆ. ಪ್ರತಿಯೊಂದು ಹೋಟೆಲ್ಗಳಿಗೂ ಇದೀಗ ಗ್ಯಾಸ್ ಪೂರೈಕೆ ಅಭಾವದಿಂದಾಗಿ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ನಾವು ಮಲ್ಲೇಶ್ವರಂನಲ್ಲಿರುವಂಥ ಹಳ್ಳಿಮನೆ ಹೋಟೆಲ್ನಲ್ಲಿ ಇದ್ದೀವಿ. ಸುಮಾರು 23 ವರ್ಷಗಳಿಂದ ಇದು ಸಾಕಷ್ಟು ಒಂದು ಊಟವನ್ನು ಉಣಬಡಿಸ್ತಾ ಇದೆ. ಇಲ್ಲಿ ಪ್ರಸಿದ್ಧಿ ಅಂದರೆ ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ಹೋಳಿಗೆ ಆಗಿರ್ಬೋದು. ಅನ್ನ ಊಟ ತುಂಬ ಸ್ಪೆಷಲು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಇಲ್ಲಿ ವಿವಿಧ ಬಗೆಯ ಖಾದ್ಯಗಳಂದರೆ ಊಟ ಸಿಗುತ್ತೆ, ಅಕ್ಕಿ ರೊಟ್ಟಿ ಸಿಗುತ್ತೆ. ಸಾಕಷ್ಟು ಮೆನ್ಯೂಗಳು ಕೂಡ ಇದೆ. ಇಲ್ಲಿ ಫೇಮಸ್ ಆಗಿದ್ದೇ ಹೋಳಿಗೆ. ಸಾಕಷ್ಟು ಜನ ಹೋಳಿಗೆ ಪ್ರಿಯರು ಇಲ್ಲಿ ಬಂದು ಹೋಳಿಗೆಯನ್ನು ಸ್ವಾದಿಸ್ತಾರೆ. ಆದರೆ ಅದಕ್ಕೀಗ ಎಫೆಕ್ಟ್ ಬಿದ್ದಿದೆ. ಯಾಕಂದರೆ ಗ್ಯಾಸ್ ಪೂರೈಕೆಯಲ್ಲಿ ಅಭಾವ ಉಂಟಾಗಿರೋದ್ರಿಂದ ಹೋಳಿಗೆ ಏನು ಮಣೆ ಏನಿದೆ, ಅದು ಹೋಳಿಗೆ ಮಾಡುವಂಥ ಕಾವಲಿ ಏನಿದೆ, ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಸೊ ಆ ಚಿತ್ರ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಗ್ಯಾಸ್ ಪೂರೈಕೆಯ ಅಭಾವದಿಂದಾಗಿ ಈಗ ಹೋಳಿಗೆ ಹಾಕ್ತಾ ಇರುವಂತಹ ಹಂಚು ಏನಿದೆ ಅದು ಖಾಲಿ ಹೊಡಿತಾ ಇದೆ. ಇಲ್ಲಾಂದರೆ ಇಷ್ಟು ಮಧ್ಯಾಹ್ನ ಹೊತ್ತಿಗೆ ಕಂಪ್ಲೀಟ್ ಆಗಿ ಬ್ಯುಸಿ ಇರ್ತಾ ಇದ್ರು ಈ ಹೋಳಿಗೆ ಸುಡುವಂಥ ಪ್ಲೇಸ್ಗಳಲ್ಲಿ. ಸೊ ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಗ್ಯಾಸಿಂದ ಉಂಟಾಗಿರುವಂಥ ಅಭಾವ. ಸೊ ಈ ಹಳ್ಳಿ ಮನೆಗೆ ಸುಮಾರು 6 ಗ್ಯಾಸ್ಗಳು ಪ್ರತಿದಿನ ಪೂರೈಕೆ ಆಗ್ತಾ ಇತ್ತು. ಆದರೆ ಯುದ್ಧದಿಂದಾಗಿ ಇದೀಗ ಕೇವಲ 3 ಗ್ಯಾಸ್ ಮಾತ್ರ ಪೂರೈಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕೆಲವೊಂದು ಪದಾರ್ಥಗಳಿಗೆ ಅಂದರೆ ಊಟಕ್ಕೆ ಇಲ್ಲಿ ಬ್ರೇಕನ್ನು ಕೂಡ ಹಾಕಲಾಗಿದೆ. ಇನ್ನು ಮಧ್ಯಾಹ್ನ ಹೊತ್ತಿಗೆ ಗಿಜಿಗುಡ್ತಾ ಇದ್ದಂಥ ಹಳ್ಳಿ ಮನೆ ಕೂಡ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಅಡುಗೆ ಒಂದು ಕೌಂಟರ್ ಏನಿದೆ, ಅಲ್ಲಿ ರೆಡಿ ಮಾಡುವಂಥ ಕೌಂಟರ್ ಏನಿದೆ, ಅಲ್ಲಿ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲವನ್ನು ಕೂಡ ತಯಾರು ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊತಾ ಇದ್ರು. ಆದರೆ ಗ್ಯಾಸ್ ಅಭಾವದಿಂದ ಕೊಂಚ ಮಟ್ಟಿಗೆ ಕೆಲವೊಂದಕ್ಕೆ ಬ್ರೇಕ್ ಕೂಡ ಹಾಕಲಾಗ್ತಾ ಇದೆ. ಈ ಹೋಟೆಲ್ನ ಮಾಲೀಕರು ಹೇಳುವ ಪ್ರಕಾರ ಗ್ಯಾಸಿನ ಬದಲಾಗಿ ಕೆಲವೊಂದು ಪರ್ಯಾಯ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ಅಡುಗೆ ಅಂದರೆ ಸಾಮಾನ್ಯವಾಗಿ ಸೌದೆ ಒಲೆ ಮೂಲಕ ಅಡುಗೆ ಮಾಡುವಂಥ ಒಂದು ಪದ್ಧತಿ ಇದೆ. ಸೊ ಆ ಮೂಲಕ ಸದ್ಯಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ಎಷ್ಟು ದಿನ ತನಕ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ ಬೆಂಗಳೂರು. ಇದ್ದಂತೆ ಈಗ ಬೆಂಗಳೂರಲ್ಲಿರುವಂತಹ ಹೋಟೆಲ್ ಮಾಲೀಕರಿಗೆ ನಡುಕ ಶುರುವಾಗಿದೆ. ಗ್ಯಾಸ್ ಸ್ಟಾಕ್ ಮುಗ್ದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸರ್ಕಾರಕ್ಕೆ ಕೂಡ ಮನವಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಆದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ 23 ವರ್ಷಗಳಿಂದ ಮಲ್ಲೇಶ್ವರಂನಲ್ಲಿ ಕಾರ್ಯನಿರ್ವಹಿಸ್ತಿದ್ದಂತಹ ಹಳ್ಳಿ ಮನೆಯ ಮಾಲೀಕರು ಇದಕ್ಕೊಂದು ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಕೂಡ ಎಷ್ಟು ದಿವಸ ಅನ್ನುವಂಥ ಗ್ಯಾರಂಟಿ ಕೂಡ ಅವ್ರು ಕೊಡ್ತಾ ಇಲ್ಲ. ಸದ್ಯಕ್ಕೆ ಹಳ್ಳಿ ಮನೆಯಲ್ಲಿರುವಂಥ ಅಡುಗೆ ಮನೆಗೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇದೆಲ್ಲ ನಾವು ಗ್ಯಾಸ್ ಬಳಸಿ ಮೊದಲಿಗೆ ಅವರು ಅಡುಗೆಯನ್ನು ತಯಾರು ಮಾಡ್ತಾ ಇದ್ರು. ಪ್ರತಿಯೊಂದು ಕೂಡ ಗ್ಯಾಸ್ ಇಷ್ಟೊತ್ತಿಗೆ ಉರಿತಾ ಇತ್ತು, ಎಲ್ಲೂ ಕೂಡ ಬಂದ್ ಆಗ್ತಾ ಇರಲಿಲ್ಲ. ಆದರೆ ಸದ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಎಲ್ಲ ಗ್ಯಾಸ್ಗಳನ್ನು ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಗ್ಯಾಸ್ ಬದಲು ಏನು ಯೂಸ್ ಮಾಡಬೇಕು ಅನ್ನೋ ಒಂದು ತಲೆಯನ್ನು ಓಡಿಸಿ ಸದ್ಯಕ್ಕೆ ಒಂದಿಷ್ಟು ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಇಲ್ಲಿಯ ಮಾಲೀಕರು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇದು ಒಂದು ಕಡಾಯಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಎಲೆಕ್ಟ್ರಿಕ್ ಕಡಾಯಿ. ಸೊ ಈ ಕಡಾಯಿ ಮೂಲಕ ಸದ್ಯಕ್ಕೆ ಆಹಾರವನ್ನು ರೆಡಿ ಮಾಡಿರೋದು, ಎಣ್ಣೆ ಪದಾರ್ಥಗಳನ್ನು ಕರಿಯೋದು, ಪೂರಿ ಆಗಿರ್ಬೋದು ಅಥವಾ ಎಣ್ಣೆ ಪದಾರ್ಥಗಳಲ್ಲಿ ತಯಾರಾಗುವಂಥ ಕೆಲವೊಂದು ಐಟಮ್ಗಳನ್ನು
ಇದು ಇಲ್ಲಿ ರೆಡಿ ಮಾಡ್ತಾ ಇದ್ರು. ಮುಂಚೆ ಏನು ಮಾಡ್ತಾ ಇದ್ರು ಅಂದರೆ ಗ್ಯಾಸಲ್ಲಿ ಇಟ್ಟು ಕಡಾಯಿಯನ್ನು ಇಟ್ಟು ಈ ಪೂರಿ ಇಂಥ ಒಂದು ಕೆಲವು ಎಣ್ಣೆ ಪದಾರ್ಥಗಳನ್ನು ರೆಡಿ ಮಾಡ್ತಾ ಇದ್ರು. ಅದಕ್ಕೆ ಗ್ಯಾಸ್ಗೆ ಬ್ರೇಕ್ ಬಿದ್ದಿರೋದ್ರಿಂದ ಈಗ ಕಡಾಯಿ ಅಂದರೆ ಎಲೆಕ್ಟ್ರಿಕ್ ಕಡಾಯಿ ಮೂಲಕ ಪೂರಿ ಇಂಥವುಗಳ ಒಂದು ಖಾದ್ಯವನ್ನು ತಯಾರು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲೋ ಒಂದು ಕಡೆ ಸ್ವಲ್ಪ ದಿವಸದ ಮಟ್ಟಿಗೆ ರೆಡಿ ಆಗುತ್ತೆ. ಸೊ ಅದನ್ನು ಕಂಟಿನ್ಯೂ ಮಾಡ್ಬೋದು. ಆದರೆ ಪರ್ಮನೆಂಟ್ಲಿ ಇದೊಂದು ಸೊಲ್ಯೂಷನ್ ಸಿಗಲ್ಲ ಅವರಿಗೆ. ಅದಕ್ಕಿಂತ ಮುಂಚೆ ಗೌರ್ಮೆಂಟ್ ಏನಾದರೂ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಮತ್ತೆ ಒಂದು ಗ್ಯಾಸ್ ರೆಡಿಯಾಗಿ ಎಲ್ಲ ಹೋಟೆಲ್ ಅವರಿಗೆ ಸಿಗುವ ತನಕ ಈ ಒಂದು ಸಮಸ್ಯೆಯನ್ನು ಅವರು ಎದುರಿಸಬೇಕಾದಂಥದ್ದೇ. ಇನ್ನೊಂದು ನಾವು ಇಲ್ಲಿ ಗಮನಿಸ್ಬೋದು, ವಿಶೇಷ ಅಂದರೆ ಗೆರಟೆಗಳ ಮೂಲಕ, ತೆಂಗಿನಕಾಯಿ ಗೆರಟೆ ಆಗಿರ್ಬೋದು, ಒಂದಿಷ್ಟು ಸ್ಟಿಕ್ಗಳನ್ನು ಬಳಸಿ ಅಂದರೆ ನಮ್ಮ ಟ್ರೆಡಿಷ್ನಲ್ ಪದ್ಧತಿಯನ್ನು ನಾವು ಒಂದು ಮಾಡಿಫೈ ಮಾಡಿಕೊಂಡು ರೆಡಿ ಮಾಡಿರುವಂಥ ಅಡುಗೆ ಏನಿದೆ, ಒಲೆ ಏನಿದೆ, ಅದರ ಮೂಲಕ ಖಾದ್ಯಗಳನ್ನು ಅಥವಾ ಊಟವನ್ನು ತಯಾರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿಯ ಸಿಬ್ಬಂದಿ ಅದನ್ನು ನಡೆಸ್ತಾ ಇರೋದ್ರಿಂದ ಇಲ್ಲಿ ತನಕ ಗ್ಯಾಸ್ ಮುಂದೆ ನಿಂತ್ಕೊಂಡು ಅಡುಗೆಯನ್ನು ರೆಡಿ ಮಾಡ್ತಾ ಇದ್ರು. ಈಗ ಒಲೆ ಮುಂದೆ ನಿಂತ್ಕೊಂಡು ಹಳೆ ದಿನಗಳನ್ನು ನೆನಪಿಸ್ತಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ಮ ಹೆಸರೇನು? ಶ್ರೀನಿವಾಸ್ ಮ್ಯಾಮ್. ಹೆಂಗಂತಿದೆ ಒಲೆ ಮುಂದೆ ನಿಂತ್ಕೊಳ್ಳೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಗ್ಯಾಸ್ ಇದ್ದಿದ್ರೆ ಅದಾಗ ಅದೇ ಏನಾಗಿರೋದು. ಇವಾಗ ಮಾಮೂಲಿ ಒಂದೊಂದು ನಿಮಿಷಕ್ಕೆ ಒಂದೊಂದು ಸತಿ ಹಾಕಬೇಕು, ಹಿಂಸೆ ಆಗ್ತಿದೆ, ಕಷ್ಟ ಆಗ್ತಿದೆ. ಬಿಸಿ ಜಾಸ್ತಿ ತಾಗ್ತಾ ಇದೆಯಾ? ಜಾಸ್ತಿ ಬಿಸಿ ಆಗ್ತಿದೆ ಮ್ಯಾಮ್, ಫುಲ್ಲು ತಾಪ ಜಾಸ್ತಿ ಇದೆ. ಎಷ್ಟು ಗೆರಟೆ ಬೇಕಾಗುತ್ತೆ ಅಂದರೆ ದಿನಕ್ಕೆ ಎಷ್ಟು ಗೆರಟೆ? ಇದು ಗೆರಟೆ ಯೂಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಗೆರಟೆಗಳು ಬೇಕಾಗುತ್ತೆ? ಆಲ್ರೆಡಿ ಒಂದು 3 ಚೀಲ ಆಗಿದೆ, ಬೇಕಾಗುತ್ತೆ ಒಂದು 6-7-8 ಚೀಲ ಬೇಕಾಗುತ್ತೆ. ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ? ಆದಷ್ಟು ಬೇಗ ಗ್ಯಾಸ್ ಬರಲಿ ಅಂತ ಕೇಳ್ಕೊತೀವಿ. ನಿಮ್ಮ ಹೆಸರು? ಶ್ರೀನಿವಾಸ್. ಇದು ಒಲೆ ಮುಂದೆ ನನಗೆ 2 ನಿಮಿಷ ನಿಂತಾಗೆ ಬೆವ್ತು ಹೋಗುತ್ತೆ. ಅವರು ಬೆಳಗಿಂದ ಸಂಜೆ ತನಕ ಆ ಒಂದು ಒಲೆ ಮುಂದೆ ನಿಂತ್ಕೊಂಡು ಅದನ್ನು ಅಂದರೆ ಒಂದೊಂದು ಗಂಟೆಗೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ದಿನಕ್ಕೆ 6 ಚೀಲವನ್ನು ಇವರು ಗೆರಟೆ ಮೂಲಕ ಒಂದು ಅಡುಗೆ ಒಲೆಯಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ಖಾದ್ಯಗಳನ್ನು ಅಥವಾ ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಕೂಡ ಆದಷ್ಟು ಬೇಗ ಗ್ರಾಹಕರಿಗಾಗಿರ್ಬೋದು, ಹೋಟೆಲ್ ಮಾಲೀಕರ ಪರ ನಿಲ್ಲಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಮಾತು. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ, ಬೆಂಗಳೂರು.